ನಿಮ್ಮ ಹೆಸರೇನು? ಕಮಲ. ಕಮಲಮ್ಮ ಬಾರಮ್ಮ ಇಲ್ಲಿ. ಓ ಕಮಲ ಭಯವೇಕೆ? ನಮ್ಗೇನು ಭಯ ಇಲ್ಲ ಸರ್. ನಮ್ಗೆ ಬರ್ತಾರೆ ಓಟ್ ಹಾಕೊಂತಾರೆ, ನಾವು ಪತ್ರ ಮಾಡ್ಕೊಡ್ತೀರಿ. ಆಯ್ತು ನಾವು ಎಷ್ಟು ನಮ್ಮಮ್ಮ ನಮ್ಮಪ್ಪ ಇರೋಗ್ಲು ಹೇಳಿದ್ರು ಯಾವನೋ ಒಂದು ಪತ್ರ. ಸರಿ, ನಾನು ಏನ್ ಕೇಳಿದೆ ಅಂತ ಹಿಂಗೆ ಹೇಳ್ತಿದ್ರಿ ಇವಾಗ? ನಾನು ಏನು ಕೇಳೇ ಇಲ್ಲ. ನೀನ್ ಏನಂದ್ರೆ ಹೇಳ್ದೆ ಸರ್. ಏನ್ ನಿಮ್ ಪ್ರಾಬ್ಲಮ್? ನಮ್ದು ಮನೆ ಪತ್ರ ಸರ್. ಮನೆ ಪತ್ರ ನಮ್ಗೆ ಕಚ್ ಕಿಚ್ಬಿಡೋದಲ್ಲ, ನಾಯಿ ಕಟ್ರಿ ಕರ್ಕೊಂಡೋಗಿ. ಮನೆ ಪತ್ರಕ್ಕೆ ನಾವು ಇದ್ ಮಾಡ್ತೀರಿ ಸರ್. ಮಳೆ ಬಂದ್ರೆ ಎಲ್ಲಾ ಸುರಿತದೆ ನೋಡಿ, ಹೆಂಗೈತೆ ಮನೆ ಮೇಲೆಲ್ಲ. ಮನೆ ಗೋಡೆನೂ ಬಿದ್ದೋಯ್ತು. ನಮ್ದು ಮನೆನೂ ಬಿದ್ದು ಹೋಗಕ್ಕಾಗ್ತಿದ್ಯಾ? ಬಾ ಸರ್, ಒಳಗಡೆ ನೋಡ್ತೀನಿ. ಮನೆಗೆ ಹಕ್ಕುಪತ್ರ ಇಲ್ವಾ? ಇಲ್ಲ ಸರ್. ಕೊಟ್ಟಿಲ್ವಾ? ಯಾರು ನಿಮ್ಮ ಎಮ್.ಎಲ್.ಎ? ನಮ್ಮ ಯಜಮಾನ್ರು ನಮ್ಮ ಎಮ್.ಎಲ್.ಎ ಅನ್ಬಿಟ್ಟೆ. ಎಮ್.ಎಲ್.ಎ ಯಾರು? ಎಮ್.ಎಲ್.ಎ ಯಾರು ಬರ್ತಾರ ಅವ್ರಿಗೆ ಸರ್. ಎಮ್.ಎಲ್.ಎ ನಾವು ಆಡಿಲ್ಲ. ಯಾರು ಬರ್ತಾರ ಅವ್ರಿಗೆ ನಾನ್ ಬಂದ್ರೆ ನೀನ್ ಬಂದ್ರೆ ಎಷ್ಟು ಕೊಡ್ಬೇಕು ಕಾಸು? ಕಾಸೆಲ್ಲ ನಾವು ತೆಗಿಲ್ಲ. ಇರ್ಲಿ ತಗೊಳ್ಳಿ. ಅಯ್ಯೋ ಬೇಡ ಸರ್. ಎಷ್ಟು ಕೊಡ್ಬೇಕು ಓಟಿಗೆ ಕಾಸು? ನಾವು ಕಾಸೆಲ್ಲ ತೆಗಿಯಲ್ಲ. ರೇಷನ್ ಕಾರ್ಡ್ ಇದೆಯಾ? ಐತೆ ಸರ್. ಗೃಹಲಕ್ಷ್ಮಿ ಬರ್ತದ್ಯಾ ಕಾಸು? 2,000 ಬರ್ತದೆ. ಬರುತ್ತಾ? ತಿಂಗಳ ಬರುತ್ತಾ? 2 ತಿಂಗಳಾಯ್ತು ಬಂದಿಲ್ಲ. 2 ತಿಂಗಳಾಯ್ತು ಬಂದಿಲ್ಲ. ಪಿಂಚಣಿ ಬಂದಿಲ್ಲ. ಪಿಂಚಣಿ ಎಷ್ಟು ನೋಡಿ? ಪಿಂಚಣಿ ಬಂದಿಲ್ಲ. 800 ರೂಪಾಯಿ. 800 ರೂಪಾಯಿ ಬಂದಿಲ್ವಾ? 3 ತಿಂಗಳಾಯ್ತು. ದೇವ್ರೆ, ಹೋಗ್ಲಿ. ಇದು ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ? ಇಲ್ಲಪ್ಪ ಹೇಳು. ಒಬ್ರಿಗೆ ಎಷ್ಟು ಕೆಜಿ? 6 ಕೆಜಿ. 6 ಕೆಜಿನಾ? ಕಮಲಮ್ಮ, ಒಬ್ರಿಗೆ 10 ಕೆಜಿ ಕೊಡ್ಬೇಕು. 6 ಕೆಜಿ ಕೊಡ್ತಾರೆ ನೀವ್ ಸರ್. ಕೇಳ್ಬೇಕು 10 ಕೆಜಿ ಅಂತ. ನಾವು ಕೇಳಿದ್ರಿ ಸರ್. ಅಲ್ಲಿನೂ 6 ಕೆಜಿನ ಕೊಡೋದು. ನೋಡಿ ಹೆಂಗೆ ಇದು ಗ್ರೌಂಡ್ ಬೇರೆ ಗೊತ್ತಾಗ್ತಾ ಇದೆ. ಹೇಳಿರೋದು 10 ಕೆಜಿ, ಕೊಡ್ತಾ ಇರೋದು 6 ಕೆಜಿ.